ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂವಿಧಾನ ಭಾಗ 2ರ ಘಟಕ 4ರ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆನ್ ದಿ ಪಬ್ಲಿಕ್ ಸೆಕ್ಟರ್, ನಾಟ್ ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. This is prescribed in your Unit 4 of the Constitution 2 as a syllabus. As you know, we are in Unit 4, and as also we know that 16th tentatively the examination is declared. So you are all busy studying the materials. And I am in Unit 4. I am sure by another week or before 10th of this month, I am going to cover the entire Constitution 2 subject. ಸಂವಿಧಾನ 2ರ ಎಲ್ಲ ಪಠ್ಯಕ್ರಮದ ಎಲ್ಲ ವಿಷಯಗಳನ್ನು ಜೂನ್ 10ನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ಜೊತೆಗೆ ಒಮ್ಮೆ ಈ ವಿಷಯ ಮುಗಿದ ನಂತರ 5-6 ವರ್ಷಗಳ ಪ್ರಶ್ನೆ ಪತ್ರಿಕೆಯ ಚರ್ಚೆಯನ್ನು ಮಾಡುವ ಒಂದು ಯೋಜನೆ ನಂದಿದೆ. ಆದರೆ ಅದು ಎಲ್ಲದಕ್ಕಿಂತ ಮೊದಲು ಒಮ್ಮೆ ಪಠ್ಯಕ್ರಮವನ್ನು ಕಂಪ್ಲೀಟ್ ಮಾಡೋಣ, ಮುಗಿಸೋಣ ಅಂತಕ್ಕಂಥದ್ದು ಒಂದು ಅಭಿಪ್ರಾಯದಿಂದ ನಾನು ನನ್ನ ಕೆಲಸವನ್ನು ಮುಂದುವರಿಸ್ತೀನಿ. ನನಗೆ ನಿಮ್ಮಿಂದ ಬರ್ತಕ್ಕಂತಹ ರೆಸ್ಪಾನ್ಸು, ಫೋನ್ ಕಾಲ್ಗಳು ಎಲ್ಲನೂ ನಾನು ನೋಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಸಲಹೆ ಮಾಡ್ತೇನೆ. ಈ ವರ್ಷ ನಾನು ಕೇವಲ 4 ವಿಷಯಗಳನ್ನು, ಅಂದರೆ ಈ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ 4 ವಿಷಯಗಳನ್ನು, ಅಂದರೆ ಪರಿಸರ ಕಾನೂನು, ಮಾನವ ಹಕ್ಕುಗಳ ಕಾನೂನು, ಕರಾರು 2 ಮತ್ತು ಸಂವಿಧಾನ 2ನ್ನು ನಾನು ಈ ಒಂದು ಪೀರಿಯಡ್ನಲ್ಲಿ ಮುಗಿಸುವಂತಹ ನನ್ನ ಒಂದು ಪ್ರಯತ್ನವನ್ನು ಮುಂದುವರಿಸ್ತೀನಿ. ಇದಲ್ಲದೆ ಬೇರೆ ಯಾವುದೇ ವಿಷಯಗಳನ್ನು ದಯವಿಟ್ಟು ನೀವು ಈಗ ನನಗೆ ವಿನಂತಿ ಮಾಡೋದು ಬೇಡ. ಇದು ಮುಗಿದ ನಂತರ ಖಂಡಿತವಾಗಿಯೂ ನಾನು ಉಳಿದ ವಿಷಯಗಳ ಪಠ್ಯಕ್ರಮದ ಪ್ರಕಾರ ಉಳಿದ ವಿಷಯಗಳ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕೆ ನಾನು ಡೆಫಿನೆಟ್ಲಿ ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಇವತ್ತಿನ ಕ್ಲಾಸನ್ನು ಮುಂದುವರಿಸೋಣ. ಪಬ್ಲಿಕ್ ಸರ್ವಿಸ್ Commission. Public Service Commission in India is a constitutional, commissions are constitutional bodies established to ensure merit-based recruitment and transparent selection of civil servants and posts under the Union and the states. They derive their authority from Part 4 of the Indian Constitution, which deals with services under the Union and the states. If a government has to run, the government should have a stubborn, intellectual, non-partisan, well-learned officers and employees in its kitty. ಅಂದರೆ ನಮ್ಮ ಒಂದು ಸರ್ಕಾರಿ ವ್ಯವಸ್ಥೆ ಹೇಗಿರಬೇಕು ಅಂತಂದರೆ, ಚುರುಕಾದ, ಎಲ್ಲವನ್ನು ತಿಳಿದುಕೊಂಡಂತಹ ಮತ್ತು ನಿಷ್ಪಕ್ಷಪಾತವಾದಂತಹ ಸರ್ಕಾರಿ ವ್ಯವಹಾರಗಳನ್ನು ಅಥವಾ ಸರ್ಕಾರಿ ಕಾರ್ಯಗಳನ್ನು ಪ್ರಕಾರ್ಯಗಳನ್ನು ನಡೆಸುವಂತಹ ಯೋಗ್ಯತೆಯುಳ್ಳಂತಹ ವ್ಯಕ್ತಿಗಳು ನಮ್ಮ ಈ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಬೇಕು. ಆ ಒಂದು ನಿಟ್ಟಿನಲ್ಲಿ ವಿತ್ ದ್ಯಾಟ್ ಆಬ್ಜೆಕ್ಟಿವ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಪ್ರೊವೈಡ್ ಫಾರ್ ದಿ system where they will do the recruitment and related matters as a independent organization. Therefore, this organization, ಲೋಕ ಸೇವಾ ಆಯೋಗ ಅಂತ ಹೇಳ್ತೀವಿ ನಾವು, ಸಾರ್ವಜನಿಕ ಸೇವಾ ಆಯೋಗಗಳು. ಈ ಸಾರ್ವಜನಿಕ ಸೇವಾ ಆಯೋಗಗಳನ್ನು ನಾವು ಸಂವಿಧಾನದ ಮೂಲಕವೇ ಗುರುತಿಸಿದ್ದೀವಿ ಮತ್ತು ಸಂವಿಧಾನಾತ್ಮಕ ಒಂದು ಘಟಕ ಇದು. ಸಂವಿಧಾನಾತ್ಮಕ ಸಂಸ್ಥೆಗಳು ಅಂತ ಹೇಳ್ತೀವಿ ನಾವು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಹೇಳ್ತೀವಿ. ಸೊ ದೇರ್ ಆರ್ ಸೋ ಮೆನಿ ಬಾಡೀಸ್, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ ಎಲೆಕ್ಷನ್ ಕಮಿಷನ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಪಬ್ಲಿಕ್ ಸರ್ವಿಸ್ ಕಮಿಷನ್. ಆಲ್ ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಆ್ಯಸ್ ಪರ್ ದ ಆರ್ಟಿಕಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್, these things have come into effect. Similarly, if we look here, how many types of public sector commissions are there? Broadly, there are 2 types. The recruitment, normally it is done for the state administration and also for the central administration. For the purpose of the central administration,
the UPSC will take care. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಥವಾ ನಾವೇನು ಹೇಳ್ಬೋದು ಲೋಕ ಸೇವಾ ಆಯೋಗ ಅಂತ ಹೇಳ್ಬೋದು. ಅದೇ ತೆರನಾಗಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇಟ್ ವಿಲ್ ಡೂ ದ ರಿಕ್ರೂಟ್ಮೆಂಟ್ processes of the each state governments. And sometimes what may happen is, if the states are small, then there may be a joint public service commission, joint state public service commission, and it may cater for 2 or more states. Big states, they have their independent state public service commissions. For example, if you just look at Karnataka, we have an institution called Karnataka State Public Service Commission, but we call it as, not like this, we call it as KPSC. So KPSC caters for Karnataka, whereas UPSC for central administration, and this is state administration ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. KPSC and CPSC, like that every state will have a public service commission ಅನ್ನೋದನ್ನ ತಿಳ್ಕೊಂಡು, now let us see how these things are established and how they work. Article 315 to 323, you have to remember the range of these articles is for the purpose of our public service commission, and they are coming under part 14. Part 14 of the constitution. Part 14 of the constitution alli neeven nodabodu. So this is part 14. In part 14 all these things are there. 14, and articles are 315 to 323. Provides for establishment of these 3 type of units, which I have already discussed. Nothing special in this. Now let us see. In Article 316, we find that how the Article 315 provides for establishment of these commissions. Article 315. According to Article 315, all these 3 units are established. And then Article 316 talks about the appointment and term of office. In other words, every public service commission will have a chairman and members. Every public service commission has a chairman and members. ಅದು ಕೇಂದ್ರ ಆಯೋಗ ಇರ್ಬೋದು ಅಥವಾ ರಾಜ್ಯ ಇರ್ಬೋದು. ಎರಡೂ ಕಮಿಷನ್ನಲ್ಲೂ ಏನಾಗುತ್ತೆ ಅಂತಂದರೆ, ಅಲ್ಲಿ ಒಬ್ಬ ಅಧ್ಯಕ್ಷರಿರ್ತಾರೆ ಮತ್ತು ಅದಕ್ಕೆ ಸದಸ್ಯರಿರ್ತಾರೆ. ಇವುಗಳನ್ನು ಆಯ್ಕೆ ಮಾಡುವಂಥ ಅಧಿಕಾರವನ್ನು ನಾವು ಕಾರ್ಯಾಂಗಕ್ಕೆ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್, ಫಾರ್ UPSC and JPSC, President will appoint them. If it is for state PSC like KPSC, Governor will appoint them. And the maximum term of each member or the chairman is 6 years. But subject to a condition of 65 years retirement for UPSC, 62 years retirement for KPSC. ಗರಿಷ್ಠ ಅವ್ರ ವಯಸ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಮತ್ತು ಗರಿಷ್ಠ ಅವಧಿಯನ್ನು ಕನ್ಸಿಡರ್ ಮಾಡ್ತೀವಿ. ಈಗ ಚಿಕ್ಕ ವಯಸ್ಸಿನಲ್ಲೇ ಹೋದರೆ ಅವರು 6 ವರ್ಷ ಪೂರ್ಣ ಮುಗಿಸ್ಬೋದು, ಅಥವಾ ಅವರು 58ನೇ ವರ್ಷಕ್ಕೆ, 56ನೇ ವರ್ಷಕ್ಕೆ, 57ನೇ ವರ್ಷಕ್ಕೆ ಅವ್ರು ಹೋದರೆ ಏನಾಗುತ್ತೆ ಅಂದರೆ, ಈ ಏಜ್ ಆದ ಕೂಡಲೇ ಅವರು ರಿಟೈರ್ ಆಗಬೇಕಾಗ್ತದೆ. ದಟ್ ಈಸ್ ದಿ ಕಂಡೀಷನ್. UPSCಗೆ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಸ್ಟೇಟ್ PSCಗೆ, SPSCಗೆ ರಾಜ್ಯಪಾಲರು ಅವರನ್ನು ನೇಮಿಸ್ತಾರೆ. ಅವರ ಅವಧಿ 6 ವರ್ಷ. ಆದರೆ ಅವರು 65 ವರ್ಷ ದಾಟೋ ಹಾಗಿಲ್ಲ, 62 ವರ್ಷ ದಾಟೋ ಹಾಗಿಲ್ಲ. ಎಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದ್ದರೆ ಅವರು ಎಷ್ಟೇ ಸರ್ವಿಸ್ ಮುಗಿದಿರಲಿ, 6 ವರ್ಷಕ್ಕಿಂತ ಕಮ್ಮಿ ಇದ್ದರೂ ಕೂಡ 62 ವರ್ಷಕ್ಕೆ ಅವರು ರಿಟೈರ್ ಆಗಬೇಕು. ಆಮೇಲೆ 65 ವರ್ಷಕ್ಕೆ ಅವರು ಕೇಂದ್ರ ಆಯೋಗದಿಂದ ರಿಟೈರ್ ಆಗಬೇಕು. ಕನಿಷ್ಠ ಅರ್ಧದಷ್ಟು ಸದಸ್ಯರು
ಏನಾಗಿರಬೇಕು, 10 ವರ್ಷ ಸರ್ಕಾರದ ಸೇವಾ ಇಲಾಖೆಯಲ್ಲಿ ಕೆಲಸ ಮಾಡಿರಬೇಕು. ದೇ ಶುಡ್ ಹ್ಯಾವ್ ಅಡ್ಮಿನಿಸ್ಟ್ರೇಟಿವ್ ನಾಲೆಜ್ ಆಫ್ 10 years ಫಾರ್ ಹ್ಯಾವಿಂಗ್ ವರ್ಕ್ಡ್ ಇನ್ ದಿ ಗೌರ್ಮೆಂಟ್ಸ್ ಅನ್ನೋದನ್ನು, ದಟ್ ಈಸ್ ಒನ್ ಥಿಂಗ್. ಎನದರ್ ಥಿಂಗ್ 50% ಇವ್ರು ಇರ್ತಾರೆ, 50% ಬೇರೆ ರಾಜಕೀಯದವರು ಇರೋದನ್ನು ನಾವು ನೋಡ್ತೀವಿ. ದಟ್ ಈಸ್ ದಿ ಕಾನ್ಸೆಪ್ಟ್, ಹೌ ದೇ ಆರ್ ಸೆಲೆಕ್ಟೆಡ್ ಆ್ಯಂಡ್ ಅಪಾಯಿಂಟೆಡ್. Then how they are removed. Once you select somebody, there must be a procedure for removing them also. Normally they cannot be removed so easily, but under circumstances they can be removed if there is a misbehavior. And when there is a misbehavior, corruption charges, anything is made or allegation is made against any chairman or the member, then the Supreme Court will inquire into it. President will appoint an inquiry committee under the supervision of the Supreme Court. Supreme Court will inquire, and if it is proved, then President will remove him in case of UPSC, or the governor will remove him in case of the State Public Service Commission, right? If he is, then other reasons, if he becomes insolvent, then we can remove him. If he becomes insolvent, ಅಂದರೆ ಅವನಿಗೆ ದಿವಾಳಿ ಆಗಿದಾನಂತೆ ಕೋರ್ಟ್ ಹೇಳುತ್ತೆ. ಸಾಮಾನ್ಯವಾಗಿ ಕೋರ್ಟ್ ವಿಲ್ ಡಿಕ್ಲೇರ್ ಹಿಮ್ ಎಸ್ ಎ ಇನ್ಸಾಲ್ವೆಂಟ್. ದಟ್ ಈಸ್ ವಾಟ್ ಈಸ್ ನೋನ್ ಆಸ್ ಅಡ್ಜಡ್ಜ್ಡ್ ಇನ್ಸಾಲ್ವೆಂಟ್. ಇಫ್ he is engaged in paid employment, ಅಕಸ್ಮಾತ್ ಅವನು ಇದನ್ನು ಮಾಡಿಕೊಂಡು ಬೇರೆ ದುಡ್ಡು ಬರುವಂತಹ, ಸಂಬಳ ಬರುವಂತಹ ಕೆಲಸ ಮಾಡ್ತಾ ಇದ್ರೆ ಆವಾಗಲೂ ಅದು ಮಿಸ್ಕಂಡಕ್ಟ್ ಆಗುತ್ತೆ. he will be removed. if in the opinion of the president of infirm mind, ಏನಾಗುತ್ತೆ, ಅವ್ರು ವಯಸ್ಸಾದ ಮೇಲೆ ಅವರು ಮನಸ್ಸು ಇನ್ಫಾರ್ಮ್ ಆಗ್ಬೋದು, ಬಾಡಿ ಇನ್ಫಾರ್ಮ್ ಆಗ್ಬೋದು, ಆ ರೀತಿ ಆರೋಗ್ಯಕರವಾದಂತಹ ಕೆಲವೊಂದು ಸಮಸ್ಯೆಗಳು ಎದುರಾದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ರಾಷ್ಟ್ರಪತಿಗಳು ಅವರನ್ನು ತೆಗೆದು ಹಾಕ್ಬೋದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಇಸ್ ವಾಟ್ ಈಸ್ ರಿಟನ್ ಇನ್ ಆರ್ಟಿಕಲ್ 317. ಅಸಭ್ಯ ವರ್ತನೆಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದ ತನಿಖೆಯ ನಂತರ ರಾಷ್ಟ್ರಪತಿ ಅವರನ್ನು ವಜಾ ಮಾಡಬಹುದು. ಅವರು ದಿವಾಳಿ ಆಗುವುದರಿಂದ ವಜಾ ಮಾಡಬಹುದು, ಬೇರೆ ಕೆಲಸದಲ್ಲಿ ತೊಡಗಿರುವುದರಿಂದ ವಜಾ ಮಾಡಬಹುದು. ಶಾರೀರಿಕ ಅಥವಾ ಮಾನಸಿಕ ದೌರ್ಬಲ್ಯವನ್ನು ಅವರು ಹೊಂದಿದ್ದಾರೆ ಅನ್ನೋದನ್ನು ರಾಷ್ಟ್ರಪತಿ ನಿರ್ಧರಿಸಿದರೆ, ಇಫ್ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ದೇ ಆರ್ ಹ್ಯಾವಿಂಗ್ ಇನ್ಫರ್ಮಿಟಿ ಆಫ್ ಮೈಂಡ್ ಆರ್ ದೇ ಆರ್ ಹ್ಯಾವಿಂಗ್ ಇನ್ಫರ್ಮಿಟಿ ಆಫ್ ಬಾಡಿ, ಎರಡೂ ಇದ್ದಾಗೂ ಏನು ಮಾಡ್ಬೋದು, ನಾವು ಅವ್ರನ್ನ ಈ ಒಂದು ಸದಸ್ಯತ್ವದಿಂದಾಗಲಿ ಅಧ್ಯಕ್ಷತೆಯಿಂದಾಗಲಿ ಅವ್ರನ್ನ ತೆಗಿಬೋದು. Then independence, how the independence is actually, this is one unit or the constitutional organization which is having huge pressure. What is huge pressure? Because the selection of a government servants or public servants is involved, there is more chance of political pressure, there is more chance of corruption. So because of all these things are there, the constitution expects that this committee should work independently without any pressure, external pressure. That is the requirement of the constitution, or that is the thinking of the constitution. ನಮ್ಮ ಸಂವಿಧಾನ ಆ ರೀತಿ ಈ ಒಂದು ಲೋಕಸೇವಾ ಆಯೋಗದ ಮೇಲೆ ಅಥವಾ ರಾಜ್ಯ ಸೇವಾ ಆಯೋಗದ ಮೇಲೆ ಅಷ್ಟು ಭರವಸೆಯನ್ನು ನಮ್ಮ ಸಂಸತ್ತು ಇಡುತ್ತೆ. ಅದಕ್ಕಾಗಿ ಇವುಗಳೆಲ್ಲವನ್ನು ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಏನು ಅವಕಾಶ? ಇಂಡಿಪೆಂಡೆನ್ಸ್ ಆಫ್ ದ ಕಮಿಷನ್, ಅಂದರೆ ಈ ಒಂದು ಆಯೋಗದ ಸ್ವಾಯತ್ತತೆ ಅಂತ ಹೇಳ್ಬೋದು ನಾವು. ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ದ ಬಾಡಿ. ದ ಚೇರ್ಮನ್ ಅಬ್ಲಿಕ್ ಮೆಂಬರ್ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಆಸ್ ಪರ್ ದ ಪ್ರೊಸೀಜರ್ laid down in the constitution, unless inquiry is conducted by the Supreme Court and Supreme Court declares him that he is guilty, he cannot be removed. That's first point. The service conditions of the chairman and members cannot be altered to the advantage. ನಮ್ಮ ರಿಲೇಷನ್ ಅಪಾಯಿಂಟ್ ಮಾಡಿಲ್ಲ ಅಂತ ಹೇಳಿ ಯಾರೋ ಮಂತ್ರಿಗಳು ಸಿಟ್ಟಿಗೆದ್ದು ಇವರ ಸಂಬಳವನ್ನು ಕಡಿಮೆ ಮಾಡೋಗಿಲ್ಲ, ಹೆಚ್ಚು ಮಾಡ್ಬೋದು. cannot be altered to their disadvantage. ಅವರಿಗೆ ಅನಾನುಕೂಲ ಆಗುವ ರೀತಿಯಲ್ಲಿ ಅವರಿಗೆ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು, ಸಂಬಳವನ್ನು ಒಳಗೊಂಡಂತೆ ಯಾವುದೇ ಸೌಲಭ್ಯಗಳನ್ನು ಅವರಿಗೆ ನೆಗೆಟಿವ್ ಆಗುವಂತಹ, ಋಣಾತ್ಮಕವಾಗುವಂತಹ ಯಾವುದೇ ಪ್ರಕಾರವನ್ನು ಸರ್ಕಾರ ತೆಗೆದುಕೊಳ್ಳೋ ಹಾಗಿಲ್ಲ. ಇವ್ರನ್ನ ಬೇಕಾದ್ರೆ ನೀವು ಅವಧಿ ಮುಗಿದ ಮೇಲೆ ಇನ್ನೊಂದು ಕಮಿಷನ್ ಅಪಾಯಿಂಟ್ ಮಾಡ್ತಿರಲ್ಲ, ಅಪಾಯಿಂಟ್ ಮಾಡುವಕ್ಕಿಂತ ಮೊದಲು ನೀವೇನು ಮಾಡಬೇಕು ಮಾಡಬಾರ್ದು. ಆದರೆ ಒನ್ಸ್ ಹ್ಯಾವಿಂಗ್ ಅಪಾಯಿಂಟೆಡ್, ದೇರ್ ಸರ್ವಿಸಸ್ ಕಂಡೀಷನ್ಸ್ ಕ್ಯಾನಾಟ್ ಬಿ ಚೇಂಜ್ಡ್. ದಿಸ್ ಈಸ್ ಬಿಕಾಸ್ ಆಫ್ ಮೇಂಟೈನಿಂಗ್ ದೇರ್ ಆಟಾನಮಿ ಅನ್ನೋದನ್ನು
ನಾವಿಲ್ಲಿ ತಿಳ್ಕೊಬೇಕು. ದ ಟರ್ಮ್ ಆಫ್ ಆಫೀಸ್ ಆಲ್ಸೋ ಕೆನಾಟ್ ಬಿ ರೆಡ್ಯೂಸ್ಡ್. ನೀವು ಸುಮ್ಮನೆ 6 ವರ್ಷ ಇದ್ದದನ್ನು 4 ವರ್ಷ 2 ವರ್ಷ ಮಾಡೋಕ್ಕಾಗಲ್ಲ. ಯು ಕಾಂಟ್ ಡೂ ಇಟ್. ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ದೆನ್ salary and allowances should be drawn from the consolidated fund of India. Consolidated funds of India. ಅಂದ್ರೆ ಅವ್ರು ಸಂಬಳ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಬಿಕಾಸ್ ದಿಸ್ ವಿಲ್ ನೆವರ್ ಗೋ, ದಿ CFI ನೆವರ್ ಎಕ್ಸಾಕ್ಟ್ಸ್. ದ ನಂಬರ್ ಆಫ್ ದ ಮೆಂಬರ್ಸ್ ಕ್ಯಾನ್ ಬಿಕಮ್ ದ ಚೇರ್ಮನ್. ನೋಡಿ, ಒಬ್ಬ ಮೆಂಬರ್ ಇದ್ದವನು ಆಮೇಲೆ ಅವನು ಬೇಕಂದ್ರೆ ಚೇರ್ಮನ್ ಆಗ್ಬೋದು. ರೈಟ್? ಆಯೋಗದ ಸ್ವಾಯತ್ತತೆ, ಸ್ವತಂತ್ರತೆ. ಈ ಸ್ವತಂತ್ರತೆ ಅನ್ನೋದಕ್ಕಿಂತ ನೀವು ಸ್ವಾಯತ್ತತೆ ಅನ್ನೋ ಶಬ್ದ ಯೋಗ್ಯ ಅನ್ಸುತ್ತೆ ನನಗೆ. ಸ್ವಾಯತ್ತತೆ. ಆಯೋಗದ ದೇ ಆರ್ ಇಂಡಿಪೆಂಡೆಂಟ್ ಬಿಕಾಸ್ ದೇ ಆರ್ ಅಪಾಯಿಂಟೆಡ್ ಬೈ ದ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಂವಿಧಾನಾತ್ಮಕ ಸಂಸ್ಥೆ. ವಜಾ ವಿಧಾನ ಸಂವಿಧಾನದ ಪ್ರಕಾರ ಮಾತ್ರ, ಅಂದರೆ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಮುಖಾಂತರ ಮಾತ್ರ. ಸೇವೆ ನಿಯಮಾವಳಿ ಹಾನಿಕಾರಕ ರೀತಿಯಲ್ಲಿ ಬದಲಾಗದು. ಅವಧಿಯನ್ನು ಕಡಿಮೆ, 6 ವರ್ಷದ ಅವಧಿ ಇದೆಯಲ್ಲ, ದಿಸ್ ಕೆನಾಟ್ ಬಿ ರಿಡ್ಯೂಸ್ಡ್. 65 ಫಾರ್ UPSC ಆ್ಯಂಡ್ 62 ಫಾರ್ KPSC. ಓಕೆ, SC ಕೆನಾಟ್ ಬಿ ರೆಡ್ಯೂಸ್ಡ್. ಯು ಕೆನಾಟ್ ರೆಡ್ಯೂಸ್ ಇಟ್. ನೆಕ್ಸ್ಟ್ ಇನ್ನೊಂದು ಬಾಡಿಗೆ ಬೇಕಾದ್ರೆ ಮಾಡ್ಬೋದು. ಒಂದ್ಸಲ ಮಾಡಿದಂತಹ ಬಾಡಿಗೆ ಅಪಾಯಿಂಟ್ ಮಾಡಿದ ಮೇಲೆ ನೀವು ಅವ್ರನ್ನ ಆಲ್ಟರ್ನೇಟ್ ಮಾಡೋಂಗಿಲ್ಲ. ವೇತನ ಮತ್ತು ಭತ್ಯೆಗಳನ್ನು ನೀವೇನು ಮಾಡ್ಬೋದು? ಭಾರತದ ಸಂಯುಕ್ತ ನಿಧಿಯಿಂದ ಕೊಡಬೇಕು. ಸಂಯುಕ್ತ ನಿಧಿಯಿಂದ ಕೊಡಬೇಕು. ಸದಸ್ಯರು ಕೂಡ ಅಧ್ಯಕ್ಷರಾಗ್ಬೋದು. ಆದರೆ ಒಮ್ಮೆ ಸದಸ್ಯರು ಅಥವಾ ಅಧ್ಯಕ್ಷರಾದವರು ಈ ಹುದ್ದೆಯಿಂದ ಇಳಿದ ನಂತರ ಯಾವುದೇ ಸರ್ಕಾರ ಹುದ್ದೆಯನ್ನು ಹೊಂದಕ್ಕೆ ಅವ್ರಿಗೆ ಚಾನ್ಸ್ ಇಲ್ಲ. ದಟ್ ಈಸ್ ಅನದರ್ ಕಂಡೀಷನ್. ದಟ್ ಇಸ್ ದ ಓನ್ಲಿ ಸ್ಪೆಷಾಲಿಟಿ ದಟ್ ಇಸ್ ಅವೈಲೇಬಲ್ ಇನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. Okay, Article 318, power to make regulations for conditions of service. President for UPSC and the governor for SPSC can determine service conditions before appointment. ಅದನ್ನೇ ಹೇಳಿದ್ನಲ್ವಾ ನಾನು. ಅವರ ಸರ್ವಿಸ್, ಸೇವೆಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕಾದ್ರೆ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕಿಂತ ಮೊದಲು ಮಾಡಬೇಕು. ಆವಾಗ ಏನು ಮಾಡ್ತಾರೆ ಅವರು? ತಮಗೆ ಇಷ್ಟ ಇದ್ದರೆ ನೇಮಕಕ್ಕೆ ಒಪ್ಕೊಳ್ತಾರೆ, ಇಲ್ಲ ಅಂದರೆ ಒಪ್ಕೊಳ್ಳೋದಿಲ್ಲ. ಆದರೆ ಒಮ್ಮೆ ಅಪಾಯಿಂಟ್ ಮಾಡಿದ ಮೇಲೆ ಇವನ್ನ ಆಲ್ಟ್ರೇಷನ್ ಮಾಡೋಕ್ಕಾಗೋದಿಲ್ಲ ಅನ್ನೋದು. ಸೊ ಈ ಸರ್ವಿಸ್ ಕಂಡೀಷನ್ಸ್ನ ನಿರ್ಧರಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಆರ್ಟಿಕಲ್ 319, ರಿಸ್ಟ್ರಿಕ್ಷನ್ಸ್ ಆನ್ ಫರ್ದರ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ರಿಸ್ಟ್ರಿಕ್ಷನ್ಸ್ ಆನ್ ಫರ್ದರ್ ಎಂಪ್ಲಾಯ್ಮೆಂಟ್. ಒಮ್ಮೆ UPSCಯಲ್ಲಿ ನೀವು ಮೆಂಬರ್ ಆದ್ರಿ ಅಥವಾ ಅಧ್ಯಕ್ಷರಾದ್ರಿ ಅಂತಂದರೆ ನಿಮಗೆ ಹೊರಗಡೆ ಗೌರ್ಮೆಂಟ್ ಯಾವುದೇ ಇದರಲ್ಲಿ ನಂತರದಲ್ಲಿ ಈ ಹುದ್ದೆಯಿಂದ ಇಳಿದ ನಂತರ ಯಾವುದೇ ನೌಕರಿ ನಿಮಗೆ ಸಿಗೋದಿಲ್ಲ. ಯು ಕ್ಯಾನಾಟ್ ಗೆಟ್ ಎನಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್. ಆ್ಯಸ್ ಪರ್ ಎ ಪರ್ಸನ್ ಒನ್ಸ್ ಎ UPSC member cannot hold further office under the government of India or the state. Okay, the only possibility is a member can become president or a member of state committee can become UPSC, or a member can become either, but the member of UPSC cannot become the member of state. ಅನ್ನೋದನ್ನು ತಿಳ್ಕೋಬೇಕು. SPSC members can become UPSC members but not return to the state employment. ನೋಡಿ, ಮತ್ತು ಅವರು KPSCಗೆ ಮೆಂಬರ್ ಆಗೋಕ್ಕಾಗಲ್ಲ. UPSCಗೆ ಒಂದ್ಸಲ ಮೆಂಬರ್ ಆದಮೇಲೆ ಅದು ಫೈನಲ್ಲು. UPSC ಮೆಂಬರ್ ಇದ್ದವರಾಗಲಿ SPSC ಮೆಂಬರ್ ಇದ್ದವರಾಗಲಿ ಅಧ್ಯಕ್ಷ ಪದವಿಗೆ ಹೋಗ್ಬೋದು. UPSC ಸದಸ್ಯರು ಮತ್ತಷ್ಟು ಸರ್ಕಾರದ ಹುದ್ದೆಗಳನ್ನು ಅಲಂಕರಿಸಬಾರದು. ದಟ್ ಈಸ್ ನಾಟ್ ಪಾಸಿಬಲ್. SPSC ಮತ್ತು UPSC ಸದಸ್ಯರಾಗಬಹುದು. SPSC ಸದಸ್ಯರು UPSC ಸದಸ್ಯರಾಗಬಹುದು. ಆದರೆ ಮತ್ತೆ ರಾಜ್ಯ ಸೇವೆಗೆ ಹಿಂತಿರುಗುವ ಹಾಗಿಲ್ಲ. ದಟ್ ಈಸ್ ದಿ ಕಂಡೀಷನ್. ನೆಕ್ಸ್ಟ್ 320 ಏನು ಹೇಳುತ್ತೆ? 320 ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಆ್ಯಕ್ಚುಲಿ ಇದೇ ಮೂಲ ಉದ್ದೇಶ. ಈ ಸೇವಾ ಆಯೋಗಗಳನ್ನು ರಚಿಸೋದು, ನಾವು ಲೋಕಸೇವಾ ಆಯೋಗ ಆಗಲಿ ಅಥವಾ ರಾಜ್ಯ ಸೇವಾ ಆಯೋಗ ಆಗಲಿ, ಇವುಗಳನ್ನು ನಾವು ಉಪಯೋಗಿಸುವಂಥದ್ದು ಈ ಉದ್ದೇಶಕ್ಕಾಗಿ. ಈ ಕೆಲಸಗಳನ್ನು ಅವರು ಮಾಡಬೇಕಾಗಿದೆ. ದೇ ಹ್ಯಾವ್ ಟು ಡೂ ದೀಸ್ ಜಾಬ್ಸ್ ವಾಟ್ ಎವರ್ ಐ ಹ್ಯಾವ್ enlisted. It is very important. All these things are important. These things have to be invariably written in the examination. For this purpose only UPSC and KPSC are established. ಅಥವಾ ಅವುಗಳನ್ನು ನಾವು ಸ್ಥಾಪನೆ ಮಾಡಿರೋದು ಈ ಉದ್ದೇಶಕ್ಕಾಗಿ. ಏನು? ಕಂಡಕ್ಟ್ ಎಕ್ಸಾಮಿನೇಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ಸ್ ಆಫ್ ಆಲ್ ಇಂಡಿಯಾ ಸರ್ವಿಸ್, ಸೆಂಟ್ರಲ್ ಸರ್ವಿಸ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್ ಫಾರ್ ಯೂನಿಯನ್ ಟೆರಿಟರೀಸ್. ನಾನು ಇಲ್ಲಿ ಮೋಸ್ಟ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ,
ಐ ಆಮ್ ಏಮಿಂಗ್ ಎಟ್ ಓನ್ಲಿ UPSC ಆ್ಯಂಡ್ ರೈಟಿಂಗ್ ದಿಸ್. ಇದನ್ನೇ ನೀವು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೂ ಬರಿಬೋದು. ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕೇಳಿದರೆ ವ್ಯತ್ಯಾಸ ಏನಿಲ್ಲ. ರಾಷ್ಟ್ರಪತಿ ಅನ್ನುವ ಹೆಸರಿನಲ್ಲಿ ನೀವೇನು ಮಾಡಬೇಕು, ರಾಜ್ಯಪಾಲ ಅಂತ ಉಪಯೋಗ ಮಾಡೋದು ಬಿಟ್ಟರೆ ಎಲ್ಲ ವರ್ಕ್ಗಳು ಡುಪ್ಲಿಕೇಟ್, ಬೇರೆ ಏನು ಚೇಂಜ್ ಇರಲ್ಲ. ನಾನು ಕಾಮನ್ ಆಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಐ ಆಮ್ ಕಾನ್ಸಂಟ್ರೇಟಿಂಗ್ ಆ್ಯಂಡ್ ಫೋಕಸಿಂಗ್ ಎಟ್ UPSC ಆ್ಯಂಡ್ ರೈಟಿಂಗ್ ಆಲ್ ದಿಸ್. ಸೊ UPSC ಅಂದರೆ ಏನಾಗುತ್ತೆ, ಆಲ್ ಇಂಡಿಯಾ ಸರ್ವಿಸ್ IAS ಎಕ್ಸಾಮ್ ಮಾಡ್ತಾರೆ. KPSನವ್ರು ಏನು ಮಾಡ್ತಾರೆ, KAS ಎಕ್ಸಾಮ್ ಮಾಡ್ತಾರೆ. ಅಷ್ಟೇ ವ್ಯತ್ಯಾಸ. ದಟ್ ಇಸ್ ದ ಡಿಫ್ರೆನ್ಸ್. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇವರು ಆಲ್ ಇಂಡಿಯಾ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅದರ ಎಕ್ಸಾಮ್ಗಳನ್ನು ಮಾಡ್ತಾರೆ. ಕಂಡಕ್ಟ್ ಎಕ್ಸಾಮಿನೇಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್, ಸೆಂಟ್ರಲ್ ಸರ್ವಿಸಸ್. ನೋಡಿ, ಅಂದರೆ ಇವರು IAS IPSಗೂ ಎಕ್ಸಾಮ್ ಮಾಡ್ತಾರೆ, IAS. ದೆನ್ ಗ್ರೂಪ್ ಬಿ ಆಫೀಸರ್ಸ್, ಗ್ರೂಪ್ A ಆ್ಯಂಡ್ ಗ್ರೂಪ್ ಬಿ ಆಫೀಸರ್ಸ್, ಈ ಎಕ್ಸಾಮ್ಗಳನ್ನ ಇವರೇ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ, ಅದಕ್ಕೆ ಪೇಪರ್ನಲ್ಲಿ ಯಾವಾಗಲೂ UPSC ನೋಟಿಫಿಕೇಶನ್ ಬರ್ತಾನೇ ಇರ್ತವೆ. ಓಕೆ. ದೆನ್ ರೆಕ್ರೂಟ್ಸ್ ಆ್ಯಂಡ್ ಟ್ರೈನ್ಸ್ ಆಲ್ ಇಂಡಿಯಾ ಸರ್ವಿಸ್, ಗ್ರೂಪ್ A ಆ್ಯಂಡ್ ಗ್ರೂಪ್ B. ನೋಡಿ, ಇವರು ಎಲ್ಲ ನೇಮಕಾತಿ ಮಾಡುವಂಥವ್ರು ಇವರೇ. ದೆನ್ ಅಸಿಸ್ಟ್ ದ ಸ್ಟೇಟ್ ಇನ್ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಆನ್ ದ ರಿಕ್ವೆಸ್ಟ್ ಆಫ್ ದ ಸ್ಟೇಟ್ಸ್. ಅಂದರೆ UPSC ಇದೆಯಲ್ಲ, KPSಗಳಿಗೆ ಅಥವಾ ಸ್ಟೇಟ್ PSCಗಳಿಗೆ ಅವ್ರಿಗೇನಾದ್ರು ಬೇಕಾದಂಥ ಎಲ್ಲ ಸಹಾಯವನ್ನು ಇದು ಮಾಡುತ್ತೆ. ಇಟ್ ವಿಲ್ ಹೆಲ್ಪ್. Then UPSC is the watchdog of merit system. Underline this point, merit system. It is only because of the good working of the UPSC today we are getting talented IAS, IPS, IFS officers, and the country is run because of their efficient service. There are hundreds, thousands of most efficient officers. They are available. Most non-corrupt officers are available, and we have to be very proud of them. Very intelligent, dedicated stock is taken. To become IAS is not that easy. You have to study hard. Sometimes people write first attempt, second attempt, third attempt, fourth attempt, and then they clear. Such a tough examination they will conduct, and the UPSC is known for its quality of conducting these examinations, right? So therefore it is protecting the merit system in India. But DOPT handles issues relating to pay, service conditions, etc. etc. ಅಂದರೆ ಇವುಗಳನ್ನ ಇದೇ ಮಾಡುತ್ತೆ ಅಂತ ತಿಳ್ಕೊಬಾರ್ದು ಅಂತ ನಾನು ಇದನ್ನ ಇಲ್ಲಿ ಬರ್ತೀನಿ. ಇದನ್ನೇನು ಬರೀಬೇಕಂತಿಲ್ಲ, ಎಕ್ಸಾಮಲ್ಲಿ ನೀವು ಇದನ್ನು ಬರೀಬೇಕಂತಿಲ್ಲ. ಆದರೆ ಈ ಶಬ್ದಗಳನ್ನು ಈ ಫಂಕ್ಷನ್ನಲ್ಲಿ ಉಪಯೋಗ ಮಾಡಬೇಡಿ. ಫಂಕ್ಷನ್ಸ್ ಆಫ್ ದ UPSCನಲ್ಲಿ ಡೋಂಟ್ ಯೂಸ್ ದೀಸ್ ಫಂಕ್ಷನ್ಸ್. ಅದಕ್ಕೆ ಇಲ್ಲಿ ಬರೆದಿದ್ದೀನಿ. ಫಾರ್ ದ್ಯಾಟ್ ದೇರ್ ಇಸ್ ಎ ಸಪ್ರೇಟ್ ಡಿಪಾರ್ಟ್ಮೆಂಟ್. ದೇರ್ ಇಸ್ ಎ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆ್ಯಂಡ್ ಟ್ರೈನಿಂಗ್ ಅಂತಾರೆ ಇದಕ್ಕೆ. ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್. DOPT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್. ಅದು ಮಾಡುವಂಥ ಕೆಲಸ ಬೇರೆ. ಈ ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು UPSC. ನಂತರದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು ಟ್ರಾನ್ಸ್ಫರು, ಪೋಸ್ಟಿಂಗು, ಪ್ರಮೋಷನ್ನು ಅವನ್ನೆಲ್ಲ ಮಾಡುವಂಥದ್ದು DOP ಆ್ಯಂಡ್ T. UPSC ರೆಕಮೆಂಡೇಶನ್ಸ್ ಟು ದ ಗೌರ್ಮೆಂಟ್ ಆರ್ ಓನ್ಲಿ ಅಡ್ವೈಸರಿ ಇನ್ ನೇಚರ್. ಇದು ಸರ್ಕಾರಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಲಹೆಗಳನ್ನು ಕೊಡುವಂತಹ ಒಂದು ಅಧಿಕಾರವನ್ನು ಹೊಂದಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಇದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ. ಎಲ್ಲ ಭಾರತ ಸೇವೆಗಳು, ಕೇಂದ್ರ ಸೇವೆಗಳು, ಕೇಂದ್ರಾಡಳಿತ ಪ್ರದೇಶಗಳ ಸೇವೆಗಳ ನೇಮಕಾತಿ ಪರೀಕ್ಷೆಗಳನ್ನು ನಡೆದು ಯೂನಿಯನ್ ಟೆರಿಟರಿಗೆ ಮಾತ್ರ UPSCನೇ ಎಕ್ಸಾಮ್ ಮಾಡೋದು. ರಾಜ್ಯಗಳ ಸಹಾಯದಿಂದ ನೇಮಕಾತಿ ಕಾರ್ಯದಲ್ಲಿ ಸಹಭಾಗಿತ್ವ, ರಾಜ್ಯಗಳೊಂದಿಗೆ ಸಹಕಾರದೊಂದಿಗೆ ಇದನ್ನೆಲ್ಲ ಮಾಡುತ್ತೆ. ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳಿಗೆ ನೇಮಕಾತಿ ಮತ್ತು ತರಬೇತಿಯನ್ನು ಇದೇ ಕೊಡುತ್ತೆ. ದೆನ್ UPSCಯು ಮೆರಿಟ್ ಸಿಸ್ಟಮನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ. ನಿಜವಾಗಿಯೂ ಅದಕ್ಕೆ ತಕ್ಕಂತೆ ಅದು ಕೆಲಸ ಮಾಡ್ತಿದೆ ಅನ್ನೋದು ನಾವು ಮರಿಬಾರ್ದು. ಆದರೆ DOPNT ಪಟ್ಟಿ ಸೇವಾ, ಷರತ್ತು, ಕ್ಯಾಡರ್ ನಿರ್ವಹಣೆಯ ವಿಚಾರಗಳನ್ನು ಮಾಡ್ತದೆ. ಪಟ್ಟಿ ಅಲ್ಲ, ಸಂಬಳ, ವೇತನ, ಸೇವಾ ಷರತ್ತು ಮತ್ತು ಕ್ಯಾಡರ್ ನಿರ್ವಹಣೆಯ ವಿಚಾರಗಳನ್ನು ಅದು ನೋಡಿಕೊಳ್ತದೆ. UPSC ನೀಡುವ ಸಲಹೆಗಳು ಸರ್ಕಾರಕ್ಕೆ ನೀಡುವ ಸಲಹೆ. UPSC ಸರ್ಕಾರಕ್ಕೆ ನೀಡುವ ಸಲಹೆಗಳು ಸಲಹಾತ್ಮಕ ಸ್ವರೂಪ ಹೊಂದಿರುತ್ತವೆ. ದೇ ಆರ್ ನಾಟ್ ಬೈಂಡಿಂಗ್ ಆನ್ ದ ಗೌರ್ಮೆಂಟ್. ಗೌರ್ಮೆಂಟ್ ಮೇ ಟೇಕ್ ಆ್ಯಕ್ಷನ್ ಆನ್ ದ್ಯಾಟ್, ಆರ್ ಗೌರ್ಮೆಂಟ್ ಮೇ ಜಸ್ಟ್ ಕೀಪ್ ದೆಮ್ ಪೆಂಡಿಂಗ್ ಆರ್ ನೆಗ್ಲೆಕ್ಟ್ ದೆಮ್. ದಟ್ ಈಸ್ ದ ದೆನ್ 321. See, power to extend functions. Parliament or state legislature may extend PSC functions to local authorities or other bodies. ಇಲ್ಲಿವರೆಗೆ ನಾವು ಅದನ್ನು ಮಾಡಿಲ್ಲ. ಅಂದರೆ ನಮ್ಮ ಒಂದು ಸಂಸತ್ತಿಗೆ ಈ ಅಧಿಕಾರ ಇದೆ, ಈ ಕೆಲಸವನ್ನು ಬೇರೆಯವರಿಗೂ ಕೊಡ್ಬೋದು ಅಂತ. ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್ ಮೇ ಎಕ್ಸ್ಟೆಂಡ್ PSC ಫಂಕ್ಷನ್ಸ್
ಟು ಲೋಕಲ್ ಅಥಾರಿಟೀಸ್ ಆ್ಯಂಡ್ ಅದರ್ ಬಾಡೀಸ್. ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುವ ಶಕ್ತಿ. ಸಂಸತ್ತು ಅಥವಾ ರಾಜ್ಯ ವಿಧಾನಮಂಡಳಿ PSCಗಳಿಗೆ ಸ್ಥಳೀಯ ಸಂಸ್ಥೆಗಳ ಕಾರ್ಯವ್ಯಾಪ್ತಿಯನ್ನು ಕೊಡಬಹುದು. ಫಂಕ್ಷನ್ಸ್ ಟು ಲೋಕಲ್ ಅಥಾರಿಟೀಸ್. ದೆನ್ expenses. This is all not that much important. See, expenditure is charged to consolidated fund of India. That is the concept. Nothing important there. And this is another very important thing. 323. I think this is the final concept. ಪ್ರತಿ ವರ್ಷ KPSCಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನ್ನ ವರದಿಯನ್ನು ಏನು ಮಾಡಬೇಕು? ವಿಧಾನ ಮಂಡಲಕ್ಕೆ ಸಲ್ಲಿಸಬೇಕು. ಆ್ಯಂಡ್ ಪ್ರತಿ ವರ್ಷ ರಾಷ್ಟ್ರಪತಿಗಳು ತಮ್ಮ ವರದಿಯನ್ನು ಸಂಸತ್ತಿಗೆ ಸಲ್ಲಿಸಬೇಕು. ಆನ್ಯುವಲ್ ರಿಪೋರ್ಟ್ಸ್ ಮಸ್ಟ್ ಬಿ ಸಬ್ಮಿಟೆಡ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್, ಬಿಕಾಸ್ ದೀಸ್ ಕಮಿಷನ್ಸ್ ವಿಲ್ ಸಬ್ಮಿಟ್ ಇಟ್ ಟು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್. ಇನ್ ಟರ್ನ್ ದೇ ಮೇ ಸಬ್ಮಿಟ್ ಇಟ್ ಟು ದಿ ಗವರ್ಮೆಂಟ್, ದಿ ಪಾರ್ಲಿಮೆಂಟ್. ಇನ್ಕ್ಲೂಡ್ಸ್ ಪರ್ಫಾರ್ಮೆನ್ಸ್ ರಿವ್ಯೂ ಆ್ಯಂಡ್ ರೀಸನ್ಸ್ ಫಾರ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಅಡ್ವೈಸ್. ನೋಡಿ, ಏನೇನು ಕೆಲಸ ಮಾಡಿದ್ವಿ ಅನ್ನೋ ವಿಷಯವನ್ನು ಏನು ಮಾಡಬೇಕು? ಈ ಕಮಿಷನ್ಗಳು ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನು ಕೊಡಬೇಕಾಗ್ತದೆ. ದೇ ಹ್ಯಾವ್ ಟು ಗಿವ್ ಆ್ಯನ್ಯುವಲ್ ರಿಪೋರ್ಟ್ ಆ್ಯಂಡ್ ದ ಹೋಲ್ ಸಮರಿ ಐ ಹ್ಯಾವ್ ಟ್ರೈ ಟು ಡೂ ಇಟ್ ಹಿಯರ್. 315 ಟಾಕ್ಸ್ ಅಬೌಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ UPSC / SPSC, ಇವುಗಳ ಸ್ಥಾಪನೆಯ ಬಗ್ಗೆ ಹೇಳುತ್ತೆ. ಆಮೇಲೆ ಈ ಕಮಿಷನ್ಗೆ ಅಪಾಯಿಂಟ್ಮೆಂಟ್ ಹೆಂಗೆ ಮಾಡ್ತೀವಿ ಅಂದರೆ, ಈ ಕಮಿಷನ್ಸ್ ಎಸ್ಟಾಬ್ಲಿಷ್ಮೆಂಟ್ ಯಾವ ಥರ ಮಾಡ್ತೀವಿ? ಅಧ್ಯಕ್ಷರನ್ನ ಆರಿಸ್ತೀವಿ, ಆಮೇಲೆ ಸದಸ್ಯರನ್ನ ಆರಿಸ್ತೀವಿ, ಅವ್ರನ್ನ ಯಾವ ಥರ ಆರಿಸ್ತೀವಿ ಅಂತ. ಮತ್ತು ಇವ್ರುಗಳನ್ನ ಯಾವ ಥರ ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದು, ಹೌ ವಿ ಆರ್ ಗೋಯಿಂಗ್ ಟು ರಿಮೂವ್ ಹಿಮ್. ಮತ್ತು ಇವರು ಸೇವಾ ಷರತ್ತುಗಳನ್ನ ಯಾವ ಥರ ಮಾಡ್ತೀವಿ. ಒಮ್ಮೆ ಸೇವಾ ಷರತ್ತುಗಳನ್ನ ಮಾಡಿದ ಮೇಲೆ ಅವುಗಳ ಬದಲಾವಣೆಗೆ ಅವಕಾಶವಿಲ್ಲ. ಬದಲಾವಣೆ ಮಾಡ್ಬೋದು, ಅದು ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗಾಗ ಬದಲಾವಣೆ ಮಾಡಬೇಕೆ ಹೊರತು ಅವರಿಗೆ ತೊಂದರೆ ಆಗುವಾಗ ಬದಲಾವಣೆ ಮಾಡೋ ಹಾಗಿಲ್ಲ. ಆಮೇಲೆ ಅವರು ಒಂದ್ಸಲ ಲೋಕಸೇವಾ ಆಯೋಗಕ್ಕೆ ಬಂದ ಮೇಲೆ ಹೊರಗಡೆ ಯಾವುದೇ ಸರ್ಕಾರಿ ಕೆಲಸಕ್ಕೆ ಅವ್ರಿಗೆ ಅರ್ಹತೆ ಇರೋದಿಲ್ಲ ಅನ್ನೋದು ಇನ್ನೊಂದು ಮಾತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಯಾರು ತುಂಬ ಸೀನಿಯರ್ ಇರ್ತಾರೋ, 60 ವರ್ಷ ದಾಟು 65 ವರ್ಷ ದಾಟುವಂಥವ್ರು ಇರ್ತಾರೋ ಅವರೇ ಅಲ್ಲಿ ಇರ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಮತ್ತು ಇದು ಅತಿ ಮುಖ್ಯವಾದಂಥದ್ದು, ಇವ್ರ ಕೆಲಸ ಏನು ಅಂತ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಗಳನ್ನ ನಡೆಸೋದು, ರೆಕ್ರೂಟ್ಮೆಂಟ್ ಸಂಬಂಧಪಟ್ಟ ನೇಮಕಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಕ್ರಿಯೆಗಳನ್ನ ಮಾಡೋದು, ಪರೀಕ್ಷೆಗಳನ್ನ ನಡೆಸೋದು, ಆಮೇಲೆ ಎಷ್ಟು ವೇಕೆನ್ಸಿ ಇದೆ ಅಂತ ಹೇಳೋದು, ಅದಕ್ಕೆ ಸಿಲೆಬಸ್ ಡಿಸೈಡ್ ಮಾಡೋದು, ಯಾವ ವಿಷಯವನ್ನು ಪರೀಕ್ಷೆಗೆ ತರಬೇಕು ಅಂತಕ್ಕಂಥದ್ದು, ಇಂಟರ್ವ್ಯೂ ಮಾಡುವಂಥದ್ದು, ಆಮೇಲೆ ಸೆಲೆಕ್ಷನ್ ಮಾಡುವಂಥದ್ದು ಮಾಡಿ ಒಂದು ಲಿಸ್ಟನ್ನು ರೆಡಿ ಮಾಡಿ, ಇಂತಿಂಥವರು IAS ಪಾಸ್ ಆಗಿದ್ದಾರೆ, ಇಂತಿಂಥವರು IPS ಪಾಸ್ ಆಗಿದ್ದಾರೆ, ಇಂತಿಂಥವರು ಗ್ರೂಪ್ ಎಗೆ ಆಗಿದ್ದಾರೆ, ಇಂತಿಂಥವ್ರು ಗ್ರೂಪ್ ಬಿಗೆ ಆಗಿದ್ದಾರೆ ಅನ್ನುವಂಥ ಲಿಸ್ಟನ್ನು ಒಂದು ಸಲ ಕೊಟ್ಟರೆ ಮತ್ತು ಅವ್ರನ್ನ ಟ್ರೈನಿಂಗ್ ಮಾಡಿ ಅವರಿಗೆ ಕೊಟ್ಟರೆ ಇವ್ರ ಜವಾಬ್ದಾರಿ ಮುಗೀತು. ದಟ್ ಇಸ್ ಇಟ್. ಓಕೆ. ಆಮೇಲೆ ಎಕ್ಸ್ಟೆನ್ಷನ್ ಆಫ್ ಫಂಕ್ಷನ್ಸ್, ಈ ಲೋಕಲ್ ಬಾಡಿ ಕೆಲಸನೂ ಕೊಡ್ಬೋದು. ಇಲ್ಲಿವರೆಗೆ ಆ ಥರದ್ದು ಯಾವುದು ಮಾಡಿಲ್ಲ. ದೇ ಆರ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು KS recruitment and IAS recruitment, Group A and Group B recruitment. Here also Group A and Group B recruitment ಸ್ಟೇಟಲ್ಲಿ. ಆಮೇಲೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಇವ್ರ ಖರ್ಚನ್ನು ನಿಭಾಯಿಸಲಾಗ್ತದೆ. ದೆನ್ ಇವರು ಪ್ರತಿ ವರ್ಷಕ್ಕೆ ಏನು ಮಾಡಬೇಕು? ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು. ದಿಸ್ ಈಸ್ ಆಲ್ ಅಬೌಟ್ ದಿ UPSC. ನೀವು ಈ ಕಾನ್ಸೆಪ್ಟನ್ನು ಅನುಚ್ಛೇದದ ಸಹಾಯದಿಂದಾಗಲಿ ಅಥವಾ ಅನುಚ್ಛೇದನ ನೀವು ಮೊದಲೇ ಸ್ಟಾರ್ಟಿಂಗಲ್ಲೇ ಒಂದು ರೇಂಜನ್ನು ಬರೆದು ಈ ಉತ್ತರವನ್ನು ಈ ರೀತಿಯಾಗಿ ಬರಿಬೋದು. ಮತ್ತು ಪರೀಕ್ಷೆಯಲ್ಲಿ ಅಟೆಂಪ್ಟ್ ಮಾಡಲಿಕ್ಕೆ ತುಂಬ ಸುಲಭವಾದಂತಹ ಒಂದು ಚಾಪ್ಟರ್ ಇದು ಅನ್ನೋದು ನನ್ನ ಅಭಿಪ್ರಾಯ. ಈ ಏನಂತಂದರೆ, ಈ ಎಲ್ಲ ವಿಷಯಗಳನ್ನ ನೆನಪಿಟ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಇವೆಲ್ಲವುಗಳನ್ನು ಎಲ್ಲ ಅನುಚ್ಛೇದಗಳು ಅಥವಾ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನು ಮಾಡುತ್ತೆ, ಮತ್ತು ಈ ರೇಂಜ್ ಆಫ್ ಸೆಕ್ಷನ್ಸನ್ನು ನೀವು ನೆನಪಿಟ್ಕೊಳ್ಬೇಕು. ಇದರಲ್ಲಿ ಅತಿ ಪ್ರಮುಖವಾದಂತಹ ಆರ್ಟಿಕಲ್ ಯಾವುದು ಅಂತಂದರೆ ಫಂಕ್ಷನ್ಸ್ ಅಂತಕ್ಕಂಥದ್ದು. ಅದು ಬಹಳ ಮುಖ್ಯವಾದಂಥದ್ದು. ವಾಟ್ ಆರ್ ದೇರ್ ಫಂಕ್ಷನ್ಸ್ ಅನ್ನೋದು ಇದು. ಒಂದು ನಿಮಿಷ. ಆರ್ಟಿಕಲ್ 320 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಯಾಕಂದರೆ ಅದೇ ಉದ್ದೇಶಕ್ಕಾಗಿ ನಾವು ಇದನ್ನು ಅಪಾಯಿಂಟ್ ಮಾಡಿರ್ತೀವಿ ಅನ್ನೋದನ್ನು ಹೇಳ್ತಾ, ಕೊನೆಗೆ ನೀವು ಇದನ್ನು ಉಪಸಂಹಾರವನ್ನು ನಾವು ಮಾಡೋದಾದರೆ, ಈ ಲೋಕಸೇವಾ ಆಯೋಗಗಳು 2 ರೀತಿಯವಿರ್ತವೆ. ಒಂದು ರಾಜ್ಯ ಮಟ್ಟದಲ್ಲಿ ಇರ್ತದೆ, ಅದು ರಾಜ್ಯದ ಸಾರ್ವಜನಿಕ ನೌಕರರನ್ನು ನಿಯಮಿಸ್ತದೆ. ಅದು ಮುಖ್ಯವಾಗಿ ಗೆಜೆಟೆಡ್ ನೌಕರರನ್ನು, IAS ಇದು ಏನು KAS ಆಫೀಸರ್ಗಳನ್ನು ನೇಮಕ ಮಾಡ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಉಳಿದ ಎಲ್ಲ ಆಫೀಸರ್ಗಳನ್ನು ನೇಮಕ ಮಾಡ್ತದೆ. ಅದೇ ಥರನಾಗಿ UPSC ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಮತ್ತು IAS ಆಫೀಸರ್ಗಳನ್ನು, IPS IAS ಅಂದರೆ ಆಲ್ ಇಂಡಿಯಾ ಸರ್ವಿಸ್ ಕ್ಯಾಡರ್ಗಳನ್ನು
ಮತ್ತು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಕೆಡರ್ಗಳನ್ನ. ಕೆಡರ್ ಹೇಳೋದಾದರೆ ಆಲ್ ಇಂಡಿಯಾ ಸರ್ವಿಸ್ ಕೆಡರ್, ಗ್ರೂಪ್ ಎ ಕೆಡರ್, ಗ್ರೂಪ್ ಬಿ ಕೆಡರ್ ಅಂತೀವಿ. ಯು ಪಿ ಎಸ್ ಸಿನಲ್ಲಿ ಬರುವಂಥದ್ದು, ಯು ಪಿ ಎಸ್ ಸಿನಲ್ಲಿ ಇವ್ರು ರೆಕ್ರೂಟ್ ಮಾಡುವಂಥದ್ದು ಏನು ಅಂತಂದರೆ ಒಂದು ಆಲ್ ಇಂಡಿಯಾ ಕೆಡರ್, ಆಲ್ ಇಂಡಿಯಾ ಕೆಡರ್, ಆಲ್ ಇಂಡಿಯಾ ಕೆಡರ್. ದೆನ್ ಗ್ರೂಪ್ ಎ ಕೆಡರ್, ಗ್ರೂಪ್ ಬಿ ಕೆಡರ್. ಇವು ಗ್ರೂಪ್ ಎಗಿಂತ ಗ್ರೂಪ್ ಬಿಗಿಂತ ಗ್ರೂಪ್ ಎ ಹೈರಾರ್ಕಿ, ಗ್ರೂಪ್ ಎಗಿಂತ ನೆಕ್ಸ್ಟ್ ಹೈರಾರ್ಕಿ ಇಸ್ ಆಲ್ ಇಂಡಿಯಾ ಕೆಡರ್. ಈ ಒಂದು ಕೆಡರ್ಗಳ ರೆಕ್ರೂಟ್ಮೆಂಟ್ ಮಾಡುವಂತಹ ಪ್ರಮುಖ ಜವಾಬ್ದಾರಿ ಏನಾಗಿರುತ್ತೆ, ಯು ಪಿ ಎಸ್ ಸಿಗಾಗಿರುತ್ತೆ. ಅದೇ ತೆರನಾಗಿ ರಾಜ್ಯದಲ್ಲಿ ಎಸ್ ಪಿ ಎಸ್ ಸಿ ಸ್ಟೇಟ್, ನಮ್ಮ ಕರ್ನಾಟಕಕ್ಕೆ ನಾವು ಕೆ ಪಿ ಎಸ್ ಸಿ ಅಂತೀವಿ, ಇಲ್ಲಿ ಕೆ ಎ ಎಸ್ನ ಮಾಡುವಂಥದ್ದು. ಇಲ್ಲಿ ಗ್ರೂಪ್ ಎ ಅಧಿಕಾರಿಗಳನ್ನ, ಗ್ರೂಪ್ ಬಿ ಅಧಿಕಾರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಕೆಲಸ ರಾಜ್ಯ ಸಾರ್ವಜನಿಕ ಸೇವಾ ಆಯೋಗದ ಕೆಲಸ ಅಂಥೇಳಿ ಹೇಳ್ಬೋದು. ಈ ರೀತಿಯಾದಂತಹ ಒಂದು ವಿಶ್ಲೇಷಣೆ ಕೊಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.